Toon Bells. ಅರೆ ಏನ್ ಮಾಡ್ತಿದ್ಯಾ? ಏನಿಲ್ಲ, ನಾನ್ ಕೇವಲ ನಿಮ್ಮ ಆಹಾರವನ್ನ ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದೀನಿ. ಡ್ರೀಮ್ಲ್ಯಾಂಡ್ ಕಾಡಲ್ಲಿ ಆಗಾಗ್ಲೇ ಬೆಳಗಾಗಿತ್ತು. ಕೋಳಿ ಕೂಗೋದಕ್ಕೆ ಶುರು ಮಾಡತ್ತೆ. ಅದನ್ ಕೇಳಿಸ್ಕೊಂಡು ಮಿಡತೆ ಎದ್ದು ಬಿಡುತ್ತೆ. ಈ ಹುಂಜ ಯಾವತ್ತೂ ಕೇಳಲ್ಲ. ಅದು ಹಾರ್ಕೊಂಡು ಕೋಳಿ ಹತ್ರ ಹೋಗುತ್ತೆ. ಹುಂಜಣ್ಣ, ನೀವ್ಯಾಕೆ ಬೆಳಗ್ಗೆ ಬೆಳಗ್ಗೆನೆ ನೀವು ಕೂಗಿ ಎಲ್ರಿಗೂ ತೊಂದರೆ ಕೊಡ್ತೀರಾ? ಯಾಕಂದ್ರೆ ಎಲ್ರು ಬೆಳಗ್ಗೆ ಎದ್ದು ಅವ್ರ ಕೆಲ್ಸಕ್ಕೆ ಹೋಗ್ಲಿ ಅಂತ. ಅದರಿಂದ ಅವರ ದಿನಚರ್ಯ ಸರಿ ಇರುತ್ತೆ. ಅರೆ, ಒಂದ್ ವೇಳೆ ನಿಮ್ಗೆಲ್ರ ಕೆಲ್ಸದ ಬಗ್ಗೆ ಇಷ್ಟೊಂದು ಚಿಂತೆ ಇದ್ರೆ ನೀವ್ಯಾಕೆ ಅವ್ರನ್ನ ಎಬ್ಬಿಸ್ತೀರಾ? ನೀವೇ ಯಾಕೆ ಅವರ ಕೆಲಸ ಮಾಡಬಾರದು? ಅದನ್ ಕೇಳಿಸ್ಕೊಂಡು ಅವನಿಗೆ ಕೋಪ ಬಂದ್ಬಿಡುತ್ತೆ. ಅದನ್ ನೋಡಿ ಮಿಡತೆ ನಗಕ್ ಶುರು ಮಾಡತ್ತೆ. ಆಮೇಲೆ ಅಲ್ಲಿಂದ ಹೋಗ್ಬಿಡುತ್ತೆ. ಇನ್ನೊಂದು ಕಡೆ ಗುಂಪಾಗಿ ಇರುವೆಗಳು ತಲೆ ಮೇಲೆ ಬೀಜಗಳನ್ನು ಎತ್ಕೊಂಡು ಹೋಗ್ತಾ ಇರ್ತವೆ. ಎಲ್ಲಾರು ಅವರ ಗೂಡಿನ ಕಡೆ ಹೋಗ್ತಿರ್ತಾರೆ. ನನ್ಗೊಂದ್ ವಿಷಯ ಅರ್ಥ ಆಗಲ್ಲ. ನಾವು ಮನೆಯಿಂದ ಆಹಾರ ತರಕ್ಕೆ ಹೊರಟಾಗ ಅಷ್ಟು ದೂರ ಏನೋ ಅನ್ಸೋದಿಲ್ಲ, ಆದ್ರೆ ಅದನ್ನ ಎತ್ಕೊಂಡು ಮನೆಗೆ ತಿರುಗಿ ಬರುವಾಗ ಮಾತ್ರ ದೂರ ಅನ್ಸತ್ತಲ್ವಾ? ಅದಕ್ಕೆ ಇರುವೆ ರಾಣಿ ಹೇಳುತ್ತೆ, ಅರೆ ಬುದ್ಧಿ ಕೆಟ್ಟವಳೆ, ದಾರಿ ದೂರ ಆಗೋದಿಲ್ಲ. ನಾವು ಮನೆಯಿಂದ ಹೋಗುವಾಗ ನಮಗೆ ಏನು ಭಾರ ಇರಲ್ಲ. ನಾವು ಖಾಲಿಯಾಗಿ ಹೋಗ್ತೀವಿ, ಅದಕ್ಕೆ ಆರಾಮಾಗಿ ಹೋಗ್ತೀವಿ. ಆದ್ರೆ ನಾವು ವಾಪಸ್ ಬರುವಾಗ ನಮ್ಮ ತಲೆ ಮೇಲೆ ನಾವು ಆಹಾರವನ್ನು ಇಟ್ಕೊಂಡು ಭಾರ ಹತ್ಕೊಂಡ್ ಬರ್ತೀವಿ. ಅದರಿಂದಾನೇ ನಮಗೆ ಸ್ವಲ್ಪ ಕಷ್ಟ ಅನ್ಸತ್ತೆ. ಅದನ್ ಕೇಳಿಸ್ಕೊಂಡು ಯೋಚನೆ ಮಾಡಕ್ ಶುರು ಮಾಡತ್ತೆ. ಅನ್ನುತ್ತೆ, ಹಾ ಹಂಗೆ ಇರ್ಬೋದು ಬಿಡು. ಎಲ್ಲಾರು ಮನೆಯ ಹತ್ರ ಹೋಗಿ ನಿಂತ್ಕೊಂಡ್ಬಿಡ್ತಾರೆ. ಆಮೇಲೆ ಎಲ್ಲಾರು ಅವ್ರ ಬೀಜಗಳನ್ನ ಕೆಳಗಡೆ ಇಡ್ತಾರೆ. ಅರೆ, ಇದನ್ ಯಾಕಿಲ್ಲೇ ಇಟ್ರಿ? ಇದನ್ನೆಲ್ಲ ಒಳಗಡೆ ಯಾರೆತ್ಕೊಂಡು ಹೋಗ್ತಾರೆ? ರಾಣಿ, ಈ ಬೀಜಗಳನ್ನೆಲ್ಲ ಇಲ್ಲಿಂದಾನೇ ಮನೆ ಒಳಗಡೆ ಬಿಸಾಕೋಣ ಅಂತ ನಾವು ಅನ್ಕೋತಾ ಇದೀವಿ. ಅಯ್ಯೋ ಬೇಡ, ಏನ್ ಮಾತಾಡ್ತಿದ್ದೀರಾ ನೀವು? ಆಗ ಅಲ್ಲಿಗೆ ಮಿಡತೆ ಬರುತ್ತೆ. ಆಮೇಲೆ ಅದು 2 ಬೀಜಗಳನ್ನ ಎತ್ಕೊಂಡ್ಬಿಡುತ್ತೆ. ಅರೆ ಏನ್ ಮಾಡ್ತಿದ್ಯಾ? ಏನಿಲ್ಲ, ನಾನ್ ಕೇವಲ ನಿಮ್ಮ ಆಹಾರವನ್ನ ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದೀನಿ. ಆದ್ರೆ ಅದು ಏನು ಕೇಳಿಸ್ಕೊಳ್ಳೋದೇ ಇಲ್ಲ. ಅದು ಅಲ್ಲಿಂದ ಬೇಗ ಬೇಗ ಹೋಗ್ಬಿಡುತ್ತೆ. ಅದು ಯಾರ ಬೀಜಗಳನ್ನ ಎತ್ಕೊಂಡು ಹೋಗುತ್ತೋ ಅವರಿಬ್ರು ಬೇಜಾರಾಗ್ಬಿಡ್ತಾರೆ. ಅವರಿಬ್ರು ತಲೆ ತಗ್ಗಿಸ್ಕೊಂಡು ನಿಂತ್ಕೋತಾರೆ. ಈ ಮಿಡತೆ ಎಷ್ಟು ಮೋಸ ನೋಡು. ಇವಾಗ ನಾವಿಬ್ರು ಏನ್ ಮಾಡೋದು? ಏನ್ ಪರವಾಗಿಲ್ಲ, ನೀವೊಂದ್ ಕೆಲ್ಸ ಮಾಡಿ, ಎಲ್ಲಾ ಇರುವೆಗಳ ಆಹಾರದಲ್ಲಿ ಸ್ವಲ್ಪ ಸ್ವಲ್ಪ ತಿನ್ಕೊಳ್ಳಿ. ಅದ್ರಿಂದ ಯಾರಿಗೂ ಇನ್ಮೇಲೆ ಕಡಿಮೆ ಆಗೋದಿಲ್ಲ. ಮತ್ ನಿಮ್ಮಿಬ್ಬರಿಗೆ ಕೂಡ ಹೊಟ್ಟೆ ತುಂಬೋಗತ್ತೆ. ನಿಮಗೆ ತುಂಬಾ ತುಂಬಾ ಧನ್ಯವಾದ ರಾಣಿ. ಎಲ್ಲಾ ಇರುವೆಗಳು ಆಹಾರ ತಿಂತವೆ, ಆಮೇಲೆ ರೆಸ್ಟ್ ತಗೋತವೆ. ಇನ್ನೊಂದು ಕಡೆ ಮಿಡತೆ ತುಂಬಾ ಮಜಾ ಮಾಡ್ತಾ ಆ ಬೀಜವನ್ನು ತಿನ್ನಕ್ಕೆ ಶುರು ಮಾಡುತ್ತೆ. ವಾ, ಕದ್ದು ತಿನ್ನೋ ಆಹಾರದಲ್ಲಿ ಮಜಾನೇ ಬೇರೆ ಇರುತ್ತೆ. ಆಮೇಲೆ ಮಾರನೇ ದಿನ ಇವರೆಲ್ಲರೂ ಸೇಳ್ಕೊಂಡು ಒಂದು ದೊಡ್ಡ ಸ್ಟ್ರಾಬೆರಿಯನ್ನು ಎತ್ಕೊಂಡು ಹೋಗ್ತಿರ್ತಾರೆ. ಮತ್ತೆ ರಾಣಿ ಮುಂದ್ಗಡೆ ನಡ್ಕೊಂಡು ಹೋಗ್ತಿರ್ತಾಳೆ. ಅವರು ಅವರ ಮನೆಗೆ ಹತ್ರದಲ್ಲಿ ಅವ್ರು ಇರ್ತಾರೆ. ಆಗ ಮಿಡತೆ ಬಂದ್ಬಿಡುತ್ತೆ. ಅರೆ ವಾ, ಇವತ್ತು ಸ್ಟ್ರಾಬೆರಿ ತಿನ್ನೋಕೆ ಸಿಗುತ್ತೆ. ಆ ಮಿಡತೆ ಸೈಲೆಂಟ್ ಆಗಿ ತಿನ್ನಕ್ಕೆ ಶುರು ಮಾಡ್ಬಿಡುತ್ತೆ. ವಾ, ತುಂಬಾ ಸ್ವಾದಿಷ್ಟವಾಗಿದೆ. ಆ ಮಿಡತೆ ಅಂತೂ ತುಂಬಾನೇ ಎಂಜಾಯ್ ಮಾಡ್ತಾ ಆ ಒಂದು ಸ್ಟ್ರಾಬೆರಿಯನ್ನು ತಿಂತಾ ಇರತ್ತೆ. ಆದ್ರೆ ಇರುವೆಗಳಿಗೆ ಗೊತ್ತಾಗ್ತಿಲ್ಲ ಅದ್ರ ಆಹಾರ ಯಾರೋ ತಿಂತಿದ್ದಾರೆ ಅಂತ. ಅವ್ರು ಎತ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ತಾರೆ. ಅರೆ ಅಕ್ಕ, ಈ ಸ್ಟ್ರಾಬೆರಿ ಏನೋ ಭಾರ ಕಡಿಮೆ ಆಗ್ತಾ ಹೋಗ್ತಾ ಇದೆ. ನನಗೂ ಅದೇನು ಅಂತ ಗೊತ್ತಾಗ್ತಾ ಇಲ್ಲ. ಇದಂಗೆ ಇಷ್ಟು ಭಾರ ಕಡಿಮೆ ಆಗತ್ತೆ ಹೇಳಿ? ಈ ರೀತಿ ಅವರು ಎಲ್ಲರೂ ಒಬ್ಬರ ಜೊತೆ ಒಬ್ರು ಮಾತಾಡ್ಕೋತಾ ಹೋಗ್ತಾ ಇರ್ತಾರೆ. ಆಗ ರಾಣಿ ಹಿಂದ್ಗಡೆ ತಿರುಗಿ ನೋಡ್ತಾಳೆ. ನೀವೆಲ್ಲರೂ ಯಾಕೆ ಹಿಂಗ್ ಮಾತಾಡ್ತಿದ್ದೀರಾ? ಅದು ಈ ತರ ಹಿಂದ್ಗಡೆ ತಿರುಗಿ ನೋಡಿದ ತಕ್ಷಣ ಅದು ಹಿಂದ್ಗಡೆ ತಿರುಗಿ ನೋಡುತ್ತೆ. ಆಗ ಸ್ಟ್ರಾಬೆರಿನ ಸಿಪ್ಪೆ ಮಾತ್ರ ಇರುತ್ತೆ, ಬೇರೆ ಎಲ್ಲಾನು ಆ ಮಿಡತೆ ತಿಂದಿರುತ್ತೆ. ಅರೆ ದುಷ್ಟ ಮಿಡತೆ, ಮತ್ತೆ ನಮ್ಮ ಆಹಾರ ತಿಂದ್ಬಿಟ್ಯಾ? ಅರೆ, ನಾನ್ ಕೇವಲ ನಿಮ್ಮ ಆಹಾರವನ್ನು ಸ್ವಲ್ಪ ಕಡಿಮೆ ಮಾಡಿದೆ. ನೀವು ನನಗೆ ಧನ್ಯವಾದ ಹೇಳಬೇಕು. ಹಂಗಂತ ಹೇಳಿ ಅದಕ್ಕೆ ನಾಚಿಕೆ ಇಲ್ದೇನೆ ಅದು ನಗ್ತಾ ಅಲ್ಲಿಂದ ಹೋಗ್ಬಿಡುತ್ತೆ. ಇವತ್ತು ಈ ಒಂದು ಮಿಡತೆಯ ಕಾರಣದಿಂದ ನಾವು ಅರ್ಧ ಮಾತ್ರನೇ ತಿನ್ನಕ್ಕಾಗತ್ತೆ. ನಾವು ಹಸಿವಿನಿಂದ ಇರಬೇಕು. ಹಂಗಂತ ಅವರು ಮಿಡತೆಯ ಬಗ್ಗೆ ತುಂಬಾ ಯೋಚನೆ ಮಾಡ್ತಾರೆ. ಅದು ತುಂಬಾನೇ ಕಷ್ಟ ಕೊಡ್ತಿರತ್ತೆ. ಅದ್ ಏನ್ ಮಾಡೋದಂತ ಅವ್ರಿಗೆ ಅರ್ಥನೇ ಆಗ್ತಾ ಇಲ್ಲ. ಇವತ್ ನೋಡೋಣ, ಇವತ್ತು ಇರುವೆಗಳು ಏನ್ ತಗೊಂಬರುತ್ತೆ ಅಂತ. ಮಿಡತೆ ಅವರ ಮನೆ ಹತ್ರ ಹೋಗಿ ನೋಡತ್ತೆ. ಆಗ ರಾಣಿ ಮಾತಾಡ್ತಾ ಇರೋದು ಅದು ಕೇಳಿಸ್ಕೊಳತ್ತೆ.
ಮಿಡತೆ ನಮಗೆ ತುಂಬಾನೇ ಕಷ್ಟ ಕೊಡ್ತಿದೆ ಈ ನಡುವೆ. ಹಾ, ನಾವೆಷ್ಟು ಕಷ್ಟಪಟ್ಟು ಆಹಾರ ತರ್ತೀವಿ ನೋಡು, ಇದಂತೂ ಆಹಾರವಾಗಿ ತಿನ್ಬಿಟ್ಟು ಹೋಗ್ತಿದೆ. ಹೌದೌದು, ನೋಡಿ ನಾವೆಷ್ಟು ಕಷ್ಟ ಪಡ್ತಿದ್ವಿ. 3 ದಿನದಿಂದ ಆಹಾರ ಇಲ್ದೇನೆ ಇರ್ಬೇಕಾಗಿದೆ. ಅದ್ರ ಜೊತೆ ಅಂತೂ ಜಗಳ ಮಾಡಕ್ಕಾಗಲ್ಲ, ಆದ್ರೆ ಆಹಾರವನ್ನು ಅದ್ರ ಹತ್ರದಿಂದ ಕಾಪಾಡ್ಕೋಬಹುದು ನಾವು. ಅದೇಂಗ್ ಸಾಧ್ಯ? ಇನ್ಮೇಲೆ ಈ ಮನೆಯಲ್ಲ ಅಲ್ಲ, ಬೇರೆ ಹೊಸ ಮನೆಯಲ್ಲಿ ಆಹಾರ ನಾವು ಸೇರಿಸಿಡೋಣ. ಆದ್ರಿಂದ ಆ ಮಿಡತೆಗೆ ಗೊತ್ತಾಗೋದಿಲ್ಲ ಅಲ್ವಾ? ಅರೆ ವಾ, ಈ ಮೂರ್ಖರು ನನ್ನಿಂದ ಆಹಾರ ಬಚ್ಚಿಡೋಕೆ ನೋಡ್ತಾ ಇದ್ದಾರೆ. ಏನ್ ತೊಂದರೆ ಇಲ್ಲ, ಮಾಡ್ಲಿ ಇವ್ರ ಆಹಾರ ಸಂಗ್ರಹಣೆ. ಹೇಗೆ ಇವರು ಅವರ ಆಹಾರದ ಜೊತೆಗೆ ಈ ಬಿಲಕ್ಕೆ ಸೇರ್ತಾರೆ, ನಾನಲ್ಲಿ ಎಂಟ್ರಿ ಕೊಟ್ಟು ಇವ್ರಿಗೆ ಸರ್ಪ್ರೈಸ್ ಕೊಡ್ತೀನಿ. ಮಿಡತೆ ತುಂಬಾ ಸಂತೋಷ ಪಡತ್ತೆ. ಈಗ ಇರುವೆಗಳು ಬೇರೆ ದಾರಿಯಲ್ಲಿ ಹೋಗ್ತವೆ. ಆಮೇಲೆ ಅದನ್ನ ಕೂಡ ಈ ಮಿಡತೆ ನೋಡ್ತಾ ಇರುತ್ತೆ. ಇರುವೆಗಳು ಒಂದು ತೋಟಕ್ಕೆ ಹೋಗ್ತವೆ. ಅಲ್ಲಿ ನೇರಳೆ ಹಣ್ಣುಗಳು ಜಾಸ್ತಿ ಇರುತ್ತೆ. ಅರೆ ವಾ, ಇಷ್ಟೊಂದು ನೇರಳೆ ಹಣ್ಣು. ಒಂದ್ ವೇಳೆ ಈಗ ತಿನ್ನೋಕ್ ಶುರು ಮಾಡಿದ್ರೆ ಆಗ ಒಂದೇ ತಿನ್ನೋಕಾಗುತ್ತೆ. ಒಳ್ಳೇದೇನಂದ್ರೆ ಇರುವೆಗಳು ಇದನ್ನ ತಗೊಂಡೋಗಿ ಅವರ ಹೊಸ ಬಿಲಕ್ಕೆ ಹಾಕೋದು. ಮತ್ತೆ ಅವ್ರು ತಿನ್ನೋದಕ್ಕೂ ಮುಂಚೆನೆ ನಾನು ಆ ಬಿಲಕ್ಕೆ ತಲುಪ್ತೀನಿ. ಮತ್ತೆ ನಗುತ್ತಾ ಹೇಳ್ತೀನಿ, ಸರ್ಪ್ರೈಸ್. ಅವರೆಲ್ಲರೂ ಒಂದೊಂದು ನೇರಳೆ ಹಣ್ಣನ್ನ ಎತ್ಕೋತಾರೆ. ಆಮೇಲೆ ತಲೆ ಮೇಲೆ ಇಟ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಈ ಮಿಡತೆ ಅವ್ರ ಹಿಂದ್ಗಡೆನೆ ಹೋಗಕ್ ಶುರು ಮಾಡತ್ತೆ. ಪಾಪದವು ಯೋಚನೆ ಮಾಡ್ತಾ ಇದೆ, ಇವತ್ ನನ್ಗೆ ಇವ್ರು ಪಾಠ ಕಲಿಸ್ತಾರೆ ಅಂತ. ಆದ್ರೆ ಇವ್ರಿಗೆ ಏನೂ ಗೊತ್ತಿಲ್ಲ. ತುಂಬಾ ಹೊತ್ತು ನಡೆದ ನಂತರ ಅವರು ಹೊಸ ಮನೆ ಹತ್ರ ಅವರು ಹೋಗ್ಬಿಡ್ತಾರೆ. ಆದ್ರೆ ನಂತರ ಅವರು ಒಬ್ಬೊಬ್ಬರೇ ಒಳಗಡೆ ಹೋಗ್ತಾರೆ. ವಾ ನನ್ನ ತಲೆ, ಈಗ ಈ ಬಿಲದ ಒಳಗಡೆ 15 ಜಾಮೂನ್ ಸೇರಿದೆ. ಈಗಂತೂ ತುಂಬಾ ಮಜಾ ಬರುತ್ತೆ. ಮುಂದಿನ 15 ದಿನಗಳ ಊಟ ಒಂದೇ ದಿನದಲ್ಲೇ ಸಿಕ್ಬಿಡುತ್ತೆ. ಮತ್ತೆ ಒಳಗಡೆ ಹೋಗ್ತಿದ್ದಂತೆಗೆ ನಾನು ಕಿರ್ಚ್ಕೊಳ್ತೀನಿ, ಸರ್ಪ್ರೈಸ್. ಹಂಗಂತ ಹೇಳಿ ಆ ಮಿಡತೆ ಮನೆ ಒಳಗಡೆನೆ ಹೋಗ್ಬಿಡತ್ತೆ. ಅಲ್ಲೋಗ್ ನೋಡಿ ಅದು ತುಂಬಾನೇ ಶಾಕ್ ಆಗ್ಬಿಡತ್ತೆ. ಅದ್ರ ಮುಖದಲ್ಲಿದ್ದ ಸಂತೋಷ ಹೋಗ್ಬಿಡುತ್ತೆ. ಅದು ಫುಲ್ ಶಾಕ್ ಆಗ್ಬಿಟ್ಟಿರುತ್ತೆ. ಅದ್ರ ಎದುರುಗಡೆ ಎಲ್ಲ ಇರುವೆಗಳು ನಿಂತ್ಕೊಂಡಿರ್ತವೆ. ಎಲ್ಲರಕ್ಕಿಂತ ಮುಂಚೆ ಇರುವೆ ರಾಣಿ ನಿಂತಿರತ್ತೆ. ಅದರ ಪಕ್ಕದಲ್ಲಿ ಒಂದು ಪಕ್ಷಿ ಕೂತಿರತ್ತೆ. ಅದು ಈ ಒಂದು ಮಿಡತೆನ ತಿನ್ಬಿಡಣ ಅಂತ ನೋಡ್ತಿರತ್ತೆ. ಆಗ ಎಲ್ಲ ಇರುವೆಗಳು ಕಿರ್ಚ್ತಾ ಈಗಂತ ಹೇಳುತ್ತವೆ, ಸರ್ಪ್ರೈಸ್. ಇರುವೆಗಳು ಹಾಗಂತ ಹೇಳಿದ ತಕ್ಷಣ ಪಕ್ಷಿ ಅವ್ರ ಕಡೆ ಹಾರ್ಕೊಂಡು ಹೋಗುತ್ತೆ. ಅಯ್ಯೋ ದೇವ್ರೇ! ಮಿಡತೆ ಅದನ್ನ ಕಾಪಾಡ್ಕೊಳ್ಳೋದಕ್ಕೆ ಆರಕ್ಕೆ ಶುರು ಮಾಡುತ್ತೆ. ಪಕ್ಷಿ ಹಿಂದ್ಗಡೆನೆ ಹಾರ್ಕೊಂಡು ಹೋಗುತ್ತೆ. ಈ ಇರುವೆಗಳು ತುಂಬಾ ಹುಷಾರಾಗಿದೆ. ನನಗನ್ಸಿತ್ತು ನಾನು ಅವ್ರಿಗೆ ಸರ್ಪ್ರೈಸ್ ಕೊಡ್ತೀನಿ ಅಂತ. ಇವರಂತೂ ಉಲ್ಟಾ ನನಗೆ ಸರ್ಪ್ರೈಸ್ ಕೊಟ್ಬಿಟ್ರು. ಎಲ್ಲ ಇರುವೆಗಳು ಅದನ್ನ ನೋಡಿ ಸಂತೋಷ ಪಡ್ತವೆ. ಮಿಡತೆ ಮತ್ತೆ ಪಕ್ಷಿ ಇರುವೆ ಕಣ್ಣಿಗೆ ಕಾಣಿಸ್ದೇ ಇರೋ ದೂರ ಹೋಗ್ಬಿಡ್ತಾರೆ. ಆ ದೇವರಿಗೆ ಧನ್ಯವಾದ. ಅಯ್ಯೋ ರಾಣಿ, ನೀವು ಮಾಡಿರುವ ಈ ಒಂದು ಐಡಿಯಾ ಇಂದಾನೆ ಹೆಂಗೋ ಈ ಮಿಡತೆಯಿಂದ ತಪ್ಸ್ಕೊಂಡ್ವಿ. ಹೌದು ಮಕ್ಕಳೇ, ಇಷ್ಟು ದೊಡ್ಡ ಕಷ್ಟದಿಂದ ನಾವ್ ಹೆಂಗೋ ತಪ್ಸ್ಕೊಂಡಿದ್ದು ತುಂಬಾ ಸಂತೋಷ. ಅದಕ್ಕೆ ನಮ್ಮ ಬ್ರೈನ್ ಅನ್ನು ಸರಿಯಾಗಿ ಯೂಸ್ ಮಾಡ್ಕೋಬೇಕು ನಾವು. ಅದನ್ ಕೇಳಿಸ್ಕೊಂಡು ಇರುವೆಗಳು ಎಲ್ಲಾರು ಹಾ ಅಂತ ತಲೆ ಅಲ್ಲಾಡಿಸ್ತಾರೆ. ಆಮೇಲೆ ಅವರವರ ನೇರಳೆ ಹಣ್ಣು ಮಜಾ ಮಾಡ್ತಾ ತಿಂತಾರೆ.